ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವೇದ ಮಾತಾಡ್ತಿರೋದು. ಆ್ಯಂಡ್ ದೆನ್ ನಾನಿವತ್ತು ಹೋಗಿದ್ದೆ ನಮ್ಮ ರಾಜರಾಜೇಶ್ವರಿ ಟೆಂಪಲ್ಗೆ. ನನಗೆ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು. ನನಗೆ ರಾಜರಾಜೇಶ್ವರಿ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ದೆನ್ ಅಲ್ಲಿಗೆ ಹೋಗಿದ್ರೆ ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ದೆನ್ ಒಳ್ಳೇದು ಕೂಡ ಆಗಿದೆ. ಆದರೆ ಇವತ್ತೇನಪ್ಪ ಸ್ಪೆಷಲು ಅಂದರೆ 48ನೇ ವರ್ಷದ್ದು 5ನೇ ಮಹಾಕುಂಭಾಭಿಷೇಕ ನಡೀತಾ ಇದೆ. ಸೊ ಇದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾ ಇದ್ರು. ಈ ಲೇಪನ ಅನ್ನೋ ದೇವ್ರಿಗೆ ಹಚ್ತಾರೆ. ಆ್ಯಂಡ್ ದೆನ್ ಇವರೆಲ್ಲ ತಮಿಳ್ನಾಡಿಂದ ಬಂದಿದ್ದಾರೆ. ದೇವ್ರಿಗೆ ಇಷ್ಟೊಳ್ಳೆ ಸೇವೆ ನಡೀತಾ ಇದೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಒಳಗೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತು ದರ್ಶನ ಇರಲಿಲ್ಲ. ಎಲ್ಲ ಹಾಗೆ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಅವಾಗ ನೋಡಿದ್ರೆ ಇಟಾಲಿಯಿಂದ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಅದು ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ನೋಡೋದಕ್ಕೆ ಅಂತ. ಅಷ್ಟು ದೂರದಿಂದ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ನೋಡೋಕ್ಕೆ ಬಂದಿದ್ದಾರೆ ಅಂದರೆ ಅಷ್ಟು ಪ್ರಸಿದ್ಧಿಯಾಗಿದೆ ಅಂತ. ಇದನ್ನು ಕೇಳಿ ನಮಗೆ ತುಂಬ ಖುಷಿ ಆಯಿತು. ಮಾರ್ಚ್ 30ರಿಂದ ಏಪ್ರಿಲ್ 25 ತನಕ ತುಂಬಾ ಪೂಜೆ ಸೇವೆಗಳೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ನಾನು ಹೋದಾಗ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಯಾರಿಗಾದ್ರೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕಂದರೆ ಕೊಟ್ಟಿರೋ ಡೀಟೇಲ್ಸ್ ನೋಡಿ ನಿಮಗೆ ಇಷ್ಟ ಆಗಿ ಸೇವೆ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು. ಬಾಯ್.